ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ವಿಶ್ವ ಸಂವಿಧಾನ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ಕಾಲದಲ್ಲಿ ಈ ದೇಶದಲ್ಲಿ 5 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ಉತ್ಪಾದಕ ವರ್ಗದವರನ್ನು, ದುಡಿಯುವ ವರ್ಗದವರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ಅವರೆಲ್ಲರಿಗೆ ಶೋಷಣೆ ಮಾಡುತ್ತಾ ದುಡಿಯಲಾರದೆ ಕುಳಿತು ತಿನ್ನುವ ಒಂದು ವರ್ಗ ಬಹಳಷ್ಟು ಅನ್ಯಾಯ, ಅನೀತಿ, ಅಧರ್ಮದ ತಾಂಡವಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅನುಭವ, ಸೃಷ್ಟಿಕರ್ತನ ಅನುಭವ ಪಡೆಯುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಒಂದು ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಈ ಲಿಂಗ ಆಯತ ಧರ್ಮದಲ್ಲಿ ಎಲ್ಲ ಜಾತಿ ವರ್ಗದವರು ಸೇರಿಕೊಂಡು ದಿನನಿತ್ಯ ಚಿಂತನೆಗಳನ್ನು ಮಾಡೋದರ ಮೂಲಕ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ಈ ಧರ್ಮದಲ್ಲಿ ಏನು ಹೇಳಿಕೊಡುತ್ತದೆ ಅಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಕಾರಣ, ಈ ದೇಶದಲ್ಲಿ 33 ಕೋಟಿ ಹಲವು ದೈವಗಳನ್ನು ಸ್ಥಾಪನೆ ಮಾಡಿ ಜನರಿಗೆ ಸುಲಿಗೆ ಮಾಡ್ತಕ್ಕಂಥದ್ದು ನಡೀತಾ ಇತ್ತು. ಅನೇಕ ವಚನಗಳು ಹೇಳಿಕೊಡುತ್ತವೆ, ಇದೊಂದು ಸ್ವತಂತ್ರ ಧರ್ಮ, ಸ್ವತಂತ್ರ ವಿಚಾರವಾದಿ ಧರ್ಮ. ಇದನ್ನೆಲ್ಲ ನಾವು ಅರಿತುಕೊಳ್ಳಲು ವಚನಗಳನ್ನು ಓದಬೇಕು. ಈಗ ಒಂದು ಬಸವಣ್ಣನವರ ವಚನ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಹರಿಯಿರಿ ಕೂಡಲ ಸಂಗಮ ದೇವ. ನೋಡಿ, ಇವರೆಲ್ಲರೂ ತುಳಿತಕ್ಕೆ ಒಳಗಾದವರು. ಇವರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಒಪ್ಪಿಕೊಂಡು ಅವರಲ್ಲಿ ಆತ್ಮಬಲವನ್ನು ತುಂಬಿ ಅವರೆಲ್ಲರನ್ನ ಏಕದೇವ ಉಪಾಸನೆಗೆ ಕೊಂಡೊಯ್ದ ಇತಿಹಾಸ ಸಿಗುತ್ತದೆ. ಅದು ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನು ನಂಬಿ 770 ಜನ ಅಮರಗಣಗಳು, 1,96,000 ಉತ್ಪಾದಕ ದುಡಿಯುವ ವರ್ಗದವರು ಬರೆದಿರ್ತಕ್ಕಂಥ ವಚನಗಳನ್ನು ಸಿಗುತ್ತವೆ. ಈಗ ಇವತ್ತು ಏನು ನಡೀತಾ ಇದೆ, ಈ ಅನುಭವ ಮಂಟಪದ ಒಂದು ತತ್ವ ವಿಚಾರಗಳ ಹತ್ಯೆ ಮಾಡ್ತಕ್ಕಂಥದ್ದು, ಇವುಗಳನ್ನು ನಾಶ ಮಾಡ್ತಕ್ಕಂಥದ್ದು, ಇವುಗಳನ್ನು ಕಲಬೆರಕೆ ಮಾಡ್ತಕ್ಕಂಥದ್ದು ಪ್ರಯತ್ನ ಬಹಳ ನಡೀತಾ ಇದೆ. ಇದರಲ್ಲಿ ಲಿಂಗಾಯತ ಅನಿಸಿಕೊಂಡವರು ಬಹಳಷ್ಟು ಜನ ವಚನಗಳನ್ನು ಓದ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ, ಆಚರಣೆಯಲ್ಲಿ ತರ್ತಾ ಇಲ್ಲ. ಇಂತಹ ಜನರನ್ನು ಮೋಸದ ಮೂಲಕ ತನ್ನತ್ತ ಸೆಳೆದುಕೊಂಡು ಈ ಲಿಂಗಾಯತರಿಂದಲೇ ಈ ಧರ್ಮವನ್ನು ಒಡೆಯುವ ಕೆಲಸ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಮತ್ತು ಓದು ಬರೆದವರು ಇದರಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ 12ನೇ ಶತಮಾನದಲ್ಲಿ ಈ ಕೆಳಗೆ ಬಿದ್ದವರನ್ನು, ತುಳಿತಕ್ಕೆ ಒಳಗಾದವರನ್ನು ಅಪ್ಪ, ಬಪ್ಪ, ಅಣ್ಣ, ಅಯ್ಯ, ಅವ್ವ ಈ ಥರ ಒಂದು ಮಂತ್ರಿಯಾಗಿದ್ದುಕೊಂಡು ಇದರ ವಿರುದ್ಧವಾಗಿರ್ತಕ್ಕಂಥ ಜನರನ್ನು ಧಿಕ್ಕರಿಸಿ ಬಡವರ ಪರವಾಗಿ, ತುಳಿತಕ್ಕೆ ಒಳಗಾದವರ ಪರವಾಗಿ ಬಸವಣ್ಣನವರು ಬಹಳ ದೊಡ್ಡ ಹೋರಾಟ ಮಾಡಿದ್ದನ್ನು ನಾವು ವಚನಗಳಲ್ಲಿ ಕಾಣುತ್ತೇವೆ. ಆದ್ದರಿಂದ ಹೀಗೆ ಇದೇ ತಿಂಗಳ ಮೇ 18ರಂದು ಶಹಾಪುರದಲ್ಲಿ ಬಸವಾದಿ ಶರಣರ, ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡಲು ಹೊರಟಿದ್ದಾರೆ. ಇದು
ಮತ್ತೊಮ್ಮೆ ಈ ಸ್ವತಂತ್ರ ಭಾರತ ದೇಶದಲ್ಲಿ ಒಂದು ಕಲಬೆರಕೆ, ಒಂದು ವಿಚಾರವನ್ನು ತಿರುಚುವ ಮೂಲಕ ಮತ್ತೆ ಈ ಲಿಂಗಾಯತ ಧರ್ಮ ಅನುಭವ ಮಂಟಪದ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಹತ್ಯೆ ಮಾಡಲು ಹೊರಟಿದ್ದಾರೆ. ನಾನು ಕಳೆದ 27 ವರ್ಷದಿಂದ ವಚನಗಳನ್ನು ಓದ್ತಾ ಇದ್ದೀನಿ. ಈ ಜನ ಬಸವಣ್ಣನವರ ತತ್ವವಂತೂ ಆಚರಣೆ ಮಾಡುವುದಿಲ್ಲ. ಆದರೆ ಬಸವಾದಿ ಶರಣರ ಹೆಸರು ತೆಗೆದುಕೊಂಡು ಮತ್ತೆ 12ನೇ ಶತಮಾನಕ್ಕಿಂತ ಮುಂಚೆ ಯಾವ ಪರಿಸ್ಥಿತಿ ಇತ್ತಲ್ಲ, ಏನು ರಾಜರ ಆಡಳಿತ, ಎಲ್ಲ ರಾಜರು ಈ ಎಲ್ಲ ಕೆಳವರ್ಗದವರು ಮತ್ತೆ ಗುಲಾಮರಾಗಬೇಕು, ಆ ವ್ಯವಸ್ಥೆಯನ್ನು ತರ್ತಕ್ಕಂಥ ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ದರಿಂದ ಬಸವಣ್ಣನವರ ಬಗ್ಗೆ ಯಾರ್ಯಾರಿಗೆ ಅಭಿಮಾನವಿದೆ, ಇವತ್ತಿನಿಂದಲೇ ಆ ಶಹಾಪುರದಲ್ಲಿ ನಡೀತಕ್ಕಂಥ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಧಿಕ್ಕಾರ 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 ಅಂತೇಳಿ ವಿಡಿಯೋ ಮಾಡಿ ತಾವೆಲ್ಲರೂ ಬಿಡಬೇಕು ಅಂಥೇಳಿ ನಾನು ಕೈ ಜೋಡಿ ವಿನಂತಿ ಮಾಡ್ತಾಯಿದ್ದೀನಿ. ಈ ಹಿಂದೆ ಬಸವ ಸಂಸ್ಕೃತಿ ಅಭಿಯಾನ ನಡೆದಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ 1 ತಿಂಗಳ ಪರ್ಯಂತ ಪ್ರತಿ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಸ್ವಾಗತಿಸಿದರು. ಅದಕ್ಕೆ ಕೂಡ ವಿರೋಧ ಮಾಡಿದರು. ಮತ್ತು ಬಸವ ಸಂಸ್ಕೃತಿ ಅಭಿಯಾನ ಬಹಳಷ್ಟು ಜನರಿಗೆ ಒಂದು ಜ್ಞಾನ ಪಡೆಯಲು ಅವಕಾಶ ಸಿಕ್ಕಿತ್ತು. ಅದೇ ರೀತಿ ವಚನ ದರ್ಶನವೆಂದು ಪುಸ್ತಕ ಬಿಡುಗಡೆ ಮಾಡಿ ಬಸವಣ್ಣನವರ ತತ್ವ ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ತುಂಬಿದರು. ಹೀಗೆ ಒಂದಿಲ್ಲ ಒಂದು ರೀತಿಯಿಂದ ಈ ವಿಚಾರವನ್ನು ಮತ್ತೆ ಹಾಳು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಗ್ಧ ಜನರು ಬಲಿಯಾಗ್ತಾ ಇದ್ದಾರೆ. ಆದ್ದರಿಂದ ನಾನು ಬಸವ ಕಲ್ಯಾಣದ ಭೂಮಿಯಿಂದ ಆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಧಿಕ್ಕಾರ ಹಾಕುತ್ತಿದ್ದೇನೆ ಈ ವಿಡಿಯೋದ ಮೂಲಕ. ಅವರು ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿಕೊಳ್ಳಬೇಕು. ಮತ್ತು ಈಗ ನಾನು ಹೇಳಿರ್ತಕ್ಕಂಥ ಜಾತಿರಹಿತ ಏನು ಸಮಾಜ ಕಟ್ಟಿದ್ರಲ್ಲ ಬಸವಣ್ಣವರು, ಆ ವಚನಗಳನ್ನು ಹೇಳಬೇಕು. ಆದ್ದರಿಂದ ಇವತ್ತು ಭಾರತ ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಾರೋಗ್ಯ ಅನೇಕ ಸಮಸ್ಯೆಗಳು ಎದುರಿಸುತ್ತಿವೆ. ಈ ಮನುವಾದಿ ಪಾರ್ಟಿ ಇದೆಲ್ಲ ರಾಜಕಾರಣಿ, ಇವರ ಬೆಂಬಲದಿಂದ ಈ ಥರ ನಡೀತಾ ಇರ್ತಕ್ಕಂಥದ್ದು ಇಡೀ ಭಾರತದ ದೇಶದಲ್ಲಿ ಅರಿತವರು ತಿಳಿದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಚನಗಳಲ್ಲಿ ಸಿಗುತ್ತದೆ. ಈಗ ಮಡಿವಾಳ ಮಾಚೀಸ, ಅಂಬಿಗರ ಚೌಡಯ್ಯನವರು, ಮೇದಾರ ಕೇತಯ್ಯನವರು, ಕುಂಬಾರ ಗುಂಡಯ್ಯನವರು, ಹೂಗಾರ ಮಾದಣ್ಣನವರು, ಸಿದ್ದರಾಮೇಶ್ವರವರು, ನಮ್ಮ ಅಲ್ಲಮಪ್ರಭುರವರು, ಈ ಸತ್ಯಾಕರವರು, ಎಲ್ಲ ಉತ್ಪಾದಕ ವರ್ಗದವರು ಇವತ್ತ ಒಂದು ವೇಳೆ ನೀವು ಈ ವಿಚಾರದ ವಿರುದ್ಧ ಏನು ಷಡ್ಯಂತ್ರ ಏನು ಕುತಂತ್ರ ಮಾಡ್ತಾ ಇದ್ರ, ಅವರು ಎಲ್ಲರಿಗೂ ಧಿಕ್ಕರಿಸಲಾರದೆ ಹೋದರೆ ನಿಜಕ್ಕೂ ಅವತ್ತ ಬಸವಾದಿ ಶರಣರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಶರಣರ ವಚನಗಳನ್ನು ಸುಟ್ಟು ಹಾಕಿದ್ದಾರೆ. ಬಹಳಷ್ಟು ಶರಣರ ಹತ್ಯೆ ಮಾಡಿದ್ದಾರೆ. ಇಷ್ಟೆಲ್ಲ ಅನ್ಯಾಯ ನಡೆದು ಹೋಗಿದೆ ನಿಮ್ಮ ಮೇಲೆ. ಈಗ ನಿಮ್ಮ ಮೇಲೆ ಮತ್ತೊಮ್ಮೆ ತತ್ವದವನ್ನು ಕೊಲೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಾನು ಬಹಳ ವಿಚಾರದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದ್ದರಿಂದ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಧಿಕ್ಕಾರ ಮಾಡಬೇಕು. ಅವರ ವಿರುದ್ಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ಕೂಡ ಮಾಡ್ಬೋದು. ಯಾಕೆಂದರೆ ವಚನಗಳ ಆಧಾರಿತವಾಗಿ ಅವರು ಕಾರ್ಯಕ್ರಮ ಮಾಡ್ತಾಯಿಲ್ಲ. ಅವರು ಬಹುದೈವ ಉಪಾಸನೆಯನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ದೊಡ್ಡ ಪ್ರಯತ್ನ ಇದೆ. ಹಲವು ದೈವಗಳ ಎಂಜಲ ತಿಂಬುವುದನ್ನು ನಾನೆಂತೂ ನಂಬುವೆನೆ ಅಂದರೆ ಬಸವಣ್ಣವರು. ಏನು ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಇಂತಹ ಒಂದು ಕಠೋರವಾದ ತಿರಸ್ಕಾರ ಮಾಡಿದ್ದಾರೆ ಈ ಮಹಾಪಾಪಿಗಳು. ಮತ್ತೆ ಅದೇ ಮಾಡ್ತಾ ಇದ್ದಾರೆ. ಅಂಥವ್ರ ಮುಖ ಕೂಡ ನೋಡಲಾಗದು ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳು
ಆ ಕಾರ್ಯಕ್ರಮಕ್ಕೆ ಧಿಕ್ಕಾರ ಮಾಡಬೇಕು. ಅದೊಂದು ದೇಶದ್ರೋಹಿ ಕಾರ್ಯಕ್ರಮ ನಡೆಸುವ ಪ್ರಯತ್ನವಿದೆ. ಅದಕ್ಕೆ ನಾವೆಲ್ಲರೂ ಧಿಕ್ಕಾರ ಮಾಡದೆ ಹೋದರೆ ಮತ್ತು ನಮ್ಮ ಭಾರತ ದೇಶ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ಲಿಂಗಾಯತ ಧರ್ಮ ಉಳಿಸಿಕೊಳ್ಳಲು ಮತ್ತು ಸ್ವತಂತ್ರ ವಿಚಾರದಿಂದ ನಾವು ಬದುಕಲು ದೇಹವೇ ದೇವಸ್ಥಾನವಿದೆ, ನಮ್ಮೊಳಗೆ ಸೃಷ್ಟಿಕರ್ತ ಇದ್ದಾನೆ. ಈ ಜ್ಞಾನ ಮಹಾತ್ಮ ಬಸವಣ್ಣನವರು ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸೋಣ, ಬೆಳೆಸೋಣ ಎಂದು ಹೇಳ್ತಾ, ತಮ್ಮೆಲ್ಲರ ಹೃದಯದಲ್ಲಿ ಹೃದಯವಿದ್ದರೆ 145 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು, ರಾಷ್ಟ್ರಭಕ್ತರು ಆಗಲು ಸಾಧ್ಯವಿದೆ ಎಂದು ಹೇಳ್ತಾ, ಮತ್ತೊಮ್ಮೆ ಬಸವ ನಾಡಿನಿಂದ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.